ಹುಟ್ಟು ಸಾವುಗಳೆಂಬ ದಟ್ಟ ಕಾನನವನ್ನು ಸುಟ್ಟೆ ನೀ ಧ್ಯಾನಾಗ್ನಿಯಿಂದ, ಕಟ್ಟಿಯ ಕರ್ಮ ಕಲ್ಮಶಗಳ ನೀಗಿಹ ದಿಟ್ಟನೆ ಆ ಮೃತ್ಯು ಜಿನಪ. ನೆರೆದಿರುವ ಎಲ್ಲ ಧರ್ಮಬಂಧುಗಳೇ, ಪ್ರೇಮಕ್ಕನ ಆಪ್ತರೇ, ಸಮಯ, ಸಂಪತ್ತು, ಶಕ್ತಿ ಮತ್ತು ದೇಹ ಯಾವಾಗಲೂ ನಮ್ಮನ್ನು ಬೆಂಬಲಿಸುವುದಿಲ್ಲ. ಆದರೆ ಒಳ್ಳೆಯ ಸ್ವಭಾವ, ಜ್ಞಾನ ಮತ್ತು ಒಳ್ಳೆಯ ಕಾರ್ಯಗಳು ಯಾವಾಗಲೂ ನಮ್ಮೊಂದಿಗಿರುತ್ತದೆ ಎನ್ನುವುದಕ್ಕೆ ಎಲ್ಲರೊಳಗೊಂದಾಗಿ ಬದುಕಿದ ನಮ್ಮ ಪ್ರೇಮಕ್ಕನೇ ಸಾಕ್ಷಿ. ಎಷ್ಟೋ ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಎಂದು ಯೋಚಿಸುವುದಕ್ಕಿಂತ ಯಾವ ಹೃದಯಕ್ಕೂ ನೋವು ಮಾಡಬಾರದು ಎಂದು ಯೋಚಿಸಬೇಕಂತೆ. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟವರಲ್ಲೂ ಒಳ್ಳೆಯದನ್ನು ಕಾಣಬಹುದು. ಇದನ್ನು ಮಾಡಿ ತೋರಿಸಿಕೊಟ್ಟವರು ನಮ್ಮ ಪ್ರೇಮಕ್ಕ. ಪ್ರೇಮಕ್ಕನ ಬಗ್ಗೆ ಒಂದೆರಡು ಮಾತಾಡಬೇಕು, ನೀವು ಅವರ ಫ್ರೆಂಡಾಗಿ ಎಂದು ಕೆಲವರು ಹೇಳಿದಾಗ, ಅವರ ಜೊತೆ ಕಳೆದ ದಿನಗಳಲ್ಲಿ ಹೇಗೆ ಹೋಯಿತು ನನ್ನ ಮನಸ್ಸು ಅಂದುಕೊಂಡೆ. ಮತ್ತೆ ನಾ ಮಾತ್ರವಲ್ಲ, ಎಲ್ಲರೂ ನಮ್ಮ ಏರಿಯಾದಲ್ಲಿ ಅವರ ಬಗ್ಗೆ ಮಾತಾಡುವವರೇ. ಯಾಕೆಂದರೆ ಅವರ ವ್ಯಕ್ತಿತ್ವ ಅಂಥದ್ದು. ಸರಳ ಹೃದಯವಂತಿಕೆಯ ಮಹಾತಾಯಿಯವರು. ಮಾನವೀಯತೆಯ ಒಂದು ಹೆಸರೇ ನಮ್ಮ ಪ್ರೇಮಕ್ಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತುಳಸಿದಾಸರು ಒಂದು ಮಾತು ಹೇಳಿದ್ದಾರೆ, ನೀನು ಜನಿಸುವಾಗ ನೀನು ಅಳುತ್ತೀಯ, ಪ್ರಪಂಚ ನಗುತ್ತೆ. ನೀನು ಸಾಯುವಾಗ ಪ್ರಪಂಚ ಅಳುತ್ತದೆ, ನೀನು ನಗುತ್ತೀಯ. ಈ ರೀತಿಯಲ್ಲಿ ಕೆಲವರ ಜೀವನವಿರುತ್ತೆ. ಅದರಲ್ಲಿ ಒಬ್ಬರು ನಮ್ಮ ಪ್ರೇಮಕ್ಕ. ಅವರಿಂದ ನಾನು ತುಂಬ ಕಲಿತುಕೊಂಡೆ. ಮುಖ್ಯವಾಗಿ ಒಂದು ಸಹಾಯ ಮಾಡುವ ಗುಣ. ಅದು ಮನುಷ್ಯ ಇರಲಿ, ಪ್ರಾಣಿ ಪಕ್ಷಿಗಳಿರಲಿ. ಅವರು ಮನೆಯಲ್ಲಿದ್ದರೆ ಪಕ್ಷಿಗಳಿಗೆ ಹಬ್ಬ, ಬೆಕ್ಕು ನಾಯಿಗಳಿಗೆ ಅವರ ಇರುವಿಕೆಯೇ ಒಂದು ಸಂಭ್ರಮ. ಅವುಗಳಲ್ಲಿ ಅಷ್ಟು ಪ್ರೀತಿ ಕಾಣುವವರು ನೆರೆಹೊರೆಯವರನ್ನು, ಬಂಧು ಬಳಗದವರನ್ನು ಬಿಟ್ಟಾರೆ. ಅವರು ಮನೆಯಲ್ಲಿದ್ದರೆ ಸುತ್ತಮುತ್ತಲಿನವರ ಮುಖವನ್ನು ಒಂದು ಬಾರಿ ನೋಡಲೇಬೇಕು ಅವರಿಗೆ. ಅಕ್ಕಪಕ್ಕದವರಿಗೆ ಅನಾರೋಗ್ಯವಾದರೆ ಅವರು ನಾಟಿ ವೈದ್ಯರು, ಮದ್ದು ಕೊಡೋದು ಇದೆ. ಅದಕ್ಕೆ ನಾವು ನಮ್ಮ ನಾಟಿ ವೈದ್ಯರು ಅಂತ ಹೇಳೋದಿದೆ. ಅವರ ಮದ್ದಿನೊಂದಿಗೆ ಹೇಳಲಿಕ್ಕೆ ಉಂಟು, ನಿನಗೆ ಗುಣವಾಗಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ತುಂಬ ಸಾಂತ್ವನದ ಮಾತುಗಳೊಂದಿಗೆ ಅವರ ಉಪಚಾರಗಳು ನಡೆಯುತ್ತದೆ. ಹೆಚ್ಚಾಗಿ ಜಿನದ ಮಂದಿರಗಳ ದರ್ಶನದಲ್ಲಿಯೇ ದಿನ ಕಳೆಯುವ ಪ್ರೇಮಕ್ಕ ಇವತ್ತಿಗೆ ನಮಗೆ ಅವರು ದರ್ಶನದಲ್ಲಿಯೇ ಇದ್ದಾರೆ, ಬರುತ್ತಾರೆ ಇನ್ನು ಎನ್ನುವ ಭ್ರಮೆಯಲ್ಲಿಯೇ ಇದ್ದೇವೆ. ನಾವು ಹೇಳಲಿಕ್ಕೆ ಉಂಟು, ನೀವು ಟೂರುಗಳು ಏನಿದ್ರೂ ನನ್ನ ಶಾಲಾ ಸಮಯದಲ್ಲಿಯೇ ಮಾಡಿ, ರಜೆಯಲ್ಲಿ ಜೊತೆಯಾಗಿ ನಾವು ಹೋಗುವ ಅಂತ. ಇಂತಹ ಸರಳ ವ್ಯಕ್ತಿತ್ವದ ಪ್ರೇಮಕ್ಕ ನಮ್ಮೊಂದಿಗೆ ಸಹಬಾಳ್ವೆಯ ಜೀವನವನ್ನು ನಡೆಸಿ ನಮಗೂ ಕಲಿಸಿಕೊಟ್ರು. ಅವರು ಎಷ್ಟು ಕ್ರಿಯಾಶೀಲತೆ ಹೊಂದಿದ್ದರು ಎನ್ನುವುದಕ್ಕೆ ಅವರು ನಮ್ಮೆಲ್ಲರ ಬಸದಿ ದರ್ಶನದ ಸಂದರ್ಭದಲ್ಲಿ ಇದ್ದ ಕ್ಷಣಗಳು ನಾವು ಮರೆಯಲು ಸಾಧ್ಯವಿಲ್ಲ. ಅವರಿದ್ದಾರೆ ಅಂದರೆ ಭಗವಂತನ ಜೈಕಾರಗಳ ಸುರಿಮಳೆ, ಬಸ್ಸು ಪೂರ್ತಿಯಾಗಿ ನಗುವಿನ ಅಲೆಗಳು. ಅವರ ಸೌಂದರ್ಯದ ಬಗ್ಗೆ ವಿಚಾರಿಸಿದರೆ ಅದಕ್ಕೆ ಬೇಕಾದ ಟಿಪ್ಸ್ಗಳನ್ನು ಹೇಳಿ, ನೀವು ಮಾಡಿ 18 ವರ್ಷದವರ ಹಾಗೆ ಕಾಣುತ್ತೀರಿ ನೀವು ಎನ್ನುವ ಹೊಗಳಿಕೆ ಮಾತುಗಳು. ಸದಾ ಒಳ್ಳೆಯ ಮಾತು ಮಾತ್ರ ಅವರಲ್ಲಿ ಇರೋದು. ಯಾವಾಗಲೂ ಸಕಾರಾತ್ಮಕ ಚಿಂತನೆ, ಮನುಷ್ಯ ಹೃದಯ ಸೇರಿಸುವ ಕಲೆ ಅವರಿಗೆ ಗೊತ್ತಿತ್ತು. ನಿಷ್ಕಲ್ಮಶ ಮನಸ್ಸು ಅವರದು. ನಾನು ಮತ್ತು ಮಂಜುಳಾ ಮೇಡಮ್ ಸರ್ವಮಂಗಳದ ಮುಂದಾಳತ್ವದ ಸಮಯದಲ್ಲಿ ನಮ್ಮ ಕೆಲಸಗಳಿಗೆ ಪ್ರೋತ್ಸಾಹ ಕೊಟ್ಟು ಕೆಲವು ಕೆಲಸಗಳ ಹೊಣೆಗಾರಿಕೆ ಅವರೇ ವಹಿಸುವರು. ದೇವ ಕಾರ್ಯದಲ್ಲಿ ಯಾವಾಗಲೂ ಮುಂದು. ಊರು ಹಾಗೂ ಪರ ಊರಿನಲ್ಲಿಯೂ ಪಂಚ ಕಲ್ಯಾಣಗಳಲ್ಲಿಯೂ 2-3 ದಿನಗಳಲ್ಲಿ ಅಲ್ಲೇ ನಿಂತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿದೆ. ಪಂಚ ಕಲ್ಯಾಣಕ್ಕೆ ಹೋಗುವಾಗ ಒಂದು ದೊಡ್ಡ ತಟ್ಟೆ, 2 ದೊಡ್ಡ ದೀಪಗಳು, ಬತ್ತಿ, ಎಣ್ಣೆ, ಬೆಂಕಿಪೊಟ್ಟಣ, ಹೂವು, ಹಣ್ಣು ಎಲ್ಲ ಇಟ್ಟು ಸಮರ್ಪಣೆ ಎಲ್ಲರೊಂದಿಗೆ ಸೇರಿಕೊಂಡು ಮಾಡುವರು. ಇದು ದೇವರಿಗೆ ಪೂರ್ತಿಯಾಗಿ ಸಲ್ಲುತ್ತದೆ ಎನ್ನುವ ಭಾವನೆ ಅವರದು. ಹೀಗೆ ಪ್ರೇಮಕ್ಕನ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ. ವೇಣೂರಿನ ಧಾರ್ಮಿಕ ಶಿಬಿರದಲ್ಲಿ ಭಾಗವಹಿಸುವ ಹೆಣ್ಣು ಮಕ್ಕಳಿಗೆ 4 ದಿನ ತಾಯಿಯ ಹಾಗೆ ಆರೈಕೆ ಮಾಡುವರು. ಅವರ ಮಕ್ಕಳಲ್ಲಿ
ಶಿಬಿರ ಮುಗಿದ ನಂತರ ಒಂದು ಕಿವಿ ಮಾತು ಹೇಳಲಿಕ್ಕುಂಟು. ನನ್ನನ್ನು ಎಲ್ಲಿ ಕಂಡರೂ ಬಂದು ಜೈ ಜಿನೇಂದ್ರ ಎಂದು ಹೇಳಬೇಕು ಎಂದು. ಹಾಗೆ ನಾವು ಜೊತೆಯಾಗಿ ಎಲ್ಲಿಗಾದರೂ ಹೋಗುವಾಗ ಮಕ್ಕಳು ಬಂದು ಅವರನ್ನೇ ಜಾಸ್ತಿ ಮಾತನಾಡಿಸುವರು. ಯಾರು ಅಕ್ಕ ಅಂತ ಕೇಳಿದರೆ ಶಿಬಿರದ ಮಕ್ಕಳು. ನಮಗೆ ಟೀಚರ್ಸ್ಗಳಾಗಿಯೂ ಅಷ್ಟು ನಮಸ್ಕಾರ ಸಿಗುವುದಿಲ್ಲ, ಅವರಿಗೆ ಜಾಸ್ತಿ ಸಿಗುವುದು. ಹೀಗೆ ಜೈನ ಧರ್ಮ ಕಾರ್ಯಕ್ರಮಗಳಲ್ಲಿ ನಮಗಿಂತ ಇವರಿಗೆ ಹೆಚ್ಚು ಜೈ ಜಿನೇಂದ್ರಗಳು ಸಿಗ್ತಿತ್ತು. ಇದು ಅವರು ಗಳಿಸಿಕೊಂಡ ಪ್ರೀತಿ. ಬಾಳುವೆ ಆಗಲೊಂದು ಪ್ರಾಮಾಣಿಕ ಕಾಲುವೆ ಎನ್ನುವುದಕ್ಕೆ ಇವರ ಧರ್ಮ ಕಾರ್ಯಗಳೇ ಸಾಕ್ಷಿ. ರಾಜ್ಯ, ಹಣ, ಅಂತಸ್ತು ಇದ್ದವನು ಕೇವಲ ರಾಜನಾಗ್ಬೋದು ಬಂಧುಗಳೇ. ಆದರೆ ಇಂತಹ ಒಳ್ಳೆಯತನ ಇದ್ದವರು ಜನರ ಮನಗಳಲ್ಲಿ ಪರಮಾತ್ಮನಾಗುತ್ತಾನೆ. ವಿವೇಕಾನಂದರು ಹೇಳ್ತಾರೆ, ಸಮಯ, ಸಂಪತ್ತು, ಶಕ್ತಿ ಮತ್ತು ದೇಹ ಯಾವಾಗಲೂ ನಮ್ಮನ್ನು ಬೆಂಬಲಿಸುವುದಿಲ್ಲ, ಆದರೆ ಒಳ್ಳೆಯ ಸ್ವಭಾವ, ಜ್ಞಾನ, ಒಳ್ಳೆಯ ಕಾರ್ಯಗಳು ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ ಅಂತ. ಇದಕ್ಕೆ ಪ್ರೇಮಕ್ಕ ಹೊರತಾಗಿಲ್ಲ. ಇನ್ನು ಮುನಿಗಳ ಸೇವೆ, ಮಾತಾಜಿಯವರ ಸೇವೆಯಲ್ಲಿ ಪ್ರೇಮಕ್ಕ ಎತ್ತಿದ ಕೈ. ವೀರಸಾಗರ ಮಹಾರಾಜರು, ಮಹಿಮಾಸಾಗರರು, ಹೀಗೆ ಕೆಲವು ಮುನಿ ಮಹಾರಾಜರುಗಳು ಎಲ್ಲಿ ಚಾತುರ್ಮಾಸ ಕೂತಿರ್ತಾರೋ ಅವರ ದರ್ಶನ ಆ ಸಮಯದಲ್ಲಿ ಮಾಡಿಯೇ ಬರುವರು. ಚಾತುರ್ಮಾಸ ದಿನಗಳಲ್ಲಿ ಮುನಿಗಳ ದರ್ಶನಕ್ಕಾಗಿ ಊರೂರು ಸುತ್ತುವರು, ಆಹಾರಚರ್ಯೆಯಲ್ಲಿ ಭಾಗವಹಿಸುವರು. ಹೀಗೆ ಆದರ್ಶ ಶ್ರಾವಿಕೆಯಾಗಿ ತನ್ನ ಕರ್ತವ್ಯವನ್ನು ಖಂಡಿತ ಮಾಡಿದ್ದಾರೆ ನಮ್ಮ ಪ್ರೇಮಕ್ಕ ಎನ್ನುವ ಹೆಮ್ಮೆ ನಮಗಿದೆ. ಬದುಕಿದರೆ ಸೂರ್ಯನ ರೀತಿ ಬದುಕಬೇಕಂತೆ. ಯಾಕೆ ಅಂತ ಹೇಳಿದರೆ, ಉದಯಿಸುವ ಗರ್ವವಿಲ್ಲ, ಮುಳುಗುವ ದುಃಖ ಇಲ್ಲ ಅವನಿಗೆ. ಪ್ರೇಮಕ್ಕನಲ್ಲಿ ಶ್ರೀಮಂತಿಕೆ ಇತ್ತು, ತುಂಬ ಸ್ವಾಭಿಮಾನಿ, ಆದರೆ ಗರ್ವ ಇಲ್ಲ. ನೀರಿನಂತೆ ಬದುಕಿದರು ಎನ್ನಬಹುದು. ಅಂದರೆ ಐಷಾರಾಮಿ ಜೀವನವಲ್ಲ, ಅಂದರೆ ನೀರು ಎಲ್ಲರಿಗೂ ಅವಶ್ಯಕ. ಹಾಗೆ ನಮ್ಮೆಲ್ಲರಿಗೂ ಪ್ರೇಮಕ್ಕ ಈಗಲೂ ಬೇಕಿತ್ತು, ಬೇಕು, ಈಗ ಆಗಬಾರ್ದಿತ್ತು, ಅವರಿಲ್ಲ ಅಂತ ಅನಿಸ್ತದೆ. ಅವರಿಲ್ಲ ಅಂತ ನಮ್ಗೆ ಅನಿಸುವುದೇ ಇಲ್ಲ. ಹೀಗೆ ನಾನಾ ರೀತಿಯಲ್ಲಿ ಜೀವಂತಿಕೆಯ ಮಾತುಗಳೇ ನಾನು ಅವರ ಆಪ್ತರಿಂದ ಕೇಳೋದು. ಈ ಮಾತು ಯಾಕೆ ಬಂತು ಹೇಳಲಿ? ಪ್ರೇಮಕ್ಕನ ಆಪ್ತರೇ, ಚಿಂತೆ ಇಲ್ಲದ ಜೀವನವನ್ನು ಭಗವಂತ ಯಾರಿಗೂ ನೀಡುವುದಿಲ್ಲ, ಆದರೆ ಚಿಂತೆಯನ್ನು ಮರೆಸುವಂತಹ ಪ್ರೀತಿ, ಸ್ನೇಹ, ಸಂಬಂಧಗಳನ್ನು ದೇವರು ನೀಡುತ್ತಾನೆ. ಇದು ಪ್ರೇಮಕ್ಕನಲ್ಲಿತ್ತು. ಪ್ರೇಮಕ್ಕ ಇಲ್ಲಿ ಇಲ್ಲ ಅಂತ ನಾವು ಅನಿಸಲಿಕ್ಕೆ ಇಲ್ಲ. ಆದಿನಾಥ ಭಗವಂತರ ಕಲ್ಯಾಣ ಸ್ಥಳ ಬದರಿನಾಥದಲ್ಲಿದ್ದಾರೆ. ಯಾಕೆ ಅಂತ ಹೇಳಿದರೆ ಹೇಳ್ತೇನೆ, ನೀರು ಅಂದರೆ ಭಾರಿ ಇಷ್ಟ ಅವರಿಗೆ. ಎಲ್ಲಿಯಾದರೂ ಬೀಚಿ ಕಂಡರು ಸ್ನಾನ ಮಾಡುವ ಬಿಸಿ ನೀರಿನ ಬುಗ್ಗೆಗಳು, ಅವುಗಳ ವರ್ಣನೆ ಅವರ ಬಾಯಲ್ಲಿಯೇ ಕೇಳಬೇಕು. ಅವರು ವರ್ಣಿಸುವಾಗ ನನಗೆ ಬದರಿಗೆ ಹೋಗಬೇಕಿತ್ತು ಅಂತ ಅನಿಸ್ತಾ ಇತ್ತು. ಆದರೆ ಹೇಳ್ತಾ ಇದ್ದೆ, ಪ್ರೇಮಕ್ಕ ಶಾಲೆ ಸ್ಟಾರ್ಟ್ ಆಗುವಾಗಲೇ ಅಲ್ಲಿ ಬದ್ರಿನಾಥ ಓಪನ್ ಆಗೋದು, ನಾನು ರಿಟೈರ್ಡ್ ಆದಮೇಲೆ ಬದ್ರಿನಾಥಕ್ಕೆ ಹೋಗ್ತೇನೆ ಖಂಡಿತ ಅಂತ ಹೇಳ್ತಾ ಇದ್ದೆ. ಅವರಿಗೆ ಹಿಂದೂ ದೇವರಲ್ಲಿಯೂ ಬಹಳ ನಂಬಿಕೆ. ಎಲ್ಲಿಯಾದರೂ ಬ್ರಹ್ಮಕಲಶಗಳು ನಡೀಲಿ ಅಥವಾ ಎಲ್ಲಿಯಾದರೂ ದೇವಸ್ಥಾನಗಳು, ಪ್ರಸಿದ್ಧ ದೇವಸ್ಥಾನಗಳು ಇರಲಿ, ಅಲ್ಲಿಗೆ ಅವರು ಭೇಟಿ ಕೊಡ್ತಾಯಿದ್ರು. ಬದ್ರಿನಾಥಕ್ಕೆ ಹೋಗಲೇಬೇಕು ಅಂತ ನನ್ನ ಹತ್ರ ತುಂಬ ಸಲ ಹೇಳ್ತಿದ್ರು. ಪ್ರೇಮಕ್ಕನವರ ಆತ್ಮವು ಅಲ್ಲಿಯೇ ಲೀನವಾಯಿತು ಅವರ ಅತ್ಯಂತ ಪ್ರೀತಿಯ ಸ್ಥಳದಲ್ಲಿ ಅಂತ ನಾನು ಎನಿಸ್ತೇನೆ. ಆತ್ಮೀಯತೆಯ ಆಗರವಾಗಿದ್ದಂತಹ ಪ್ರೇಮಕ್ಕನಿಗೆ ನನ್ನ ಒಂದು ಪ್ರೇಮಾಂಜಲಿ. ಬಂಧುಗಳ ನಂದಣಿಯಲಾನಂದ ಚಂದದಿ ಹೊಂದಿರುತ್ತ ನಿಂದು ಸುಖಗಳತಿ ಸುಖ ದುಃಖಗಳತಿ ಸಮರಸದಿ ಸ್ಪಂದಿಸುತ್ತ ಭವ ಬಂಧನದ ತೆರೆ ಸರಿಯೇ ಬರುವ ಕಾಲನ ಕರೆಗೆ ತವ ಸರಿದೆನಿ ಮರೆಗೆ ನಿಮ್ಮಾತ್ಮ ತೆರಳಲಿ ನಾಕಚೇತನಕ್ಕೆ ಎನ್ನುತ್ತಾ, ಬಂಧುಗಳೇ, ಬದುಕಿನ ಉದ್ದಗಲಕ್ಕೂ ಹಲವಾರು ಪರಿಚಯಗಳು ಹೃದಯ ತಟ್ಟುತ್ತಲೇ ಇರುತ್ತದೆ. ಕೊನೆಗೆ ಒಂದಿಷ್ಟು ಅಗಲಿಕೆಗಳು ಹೃದಯವನ್ನು ಕದಡಿ ಹೋಗುತ್ತಲಿರುತ್ತದೆ. ನಮ್ಮ ಅಂತರಂಗದಲ್ಲಿ ಆದಂತಹ ಒತ್ತಡವನ್ನು ಕಡಿಮೆ ಮಾಡುವ ಚೈತನ್ಯ ನಮಗೊದಗಲಿ. ಜಿನೇಶ್ವರನ ಚಿಂತನೆ ಹಾಗೂ ಮಾಮಾತೆ ಪದ್ಮಾವತಿ ಅಮ್ಮನ ಕೃಪೆ ನಮಗಿರಲಿ ಎನ್ನುತ್ತಾ ನನ್ನ ಒಂದೆರಡು ಮಾತುಗಳಿಂದ ಪ್ರೇಮಾಂಜಲಿಯನ್ನು ಸಮರ್ಪಿಸುತ್ತೇನೆ.